ಸ್ನೇಹಿತರೆ ನಮಸ್ಕಾರ. ಗುರುಲಕ್ಷ್ಮಿಯ 10ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಬಹಳಷ್ಟು ನೀವು ವಿಡಿಯೋಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಕೇಳಿರಬಹುದು. ಆದರೆ ಸತ್ಯವಾದ ಮಾಹಿತಿ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡಿ, ಈಗಾಗಲೇ ಆಗಿರುವ 9ನೇ ಕಂತಿನ ಹಣವನ್ನು ಕೂಡ ಜಮಾವಣೆ ಆಗಿದೆ. ಗುರುಲಕ್ಷ್ಮಿ ಫಲಾನುಭವಿಗಳಿಗೆ 1ರಿಂದ 9ನೇ ಕಂತಿನ ಹಣವನ್ನು ಬಂದಿರುವ ಫಲಾನುಭವಿಗಳಿಗೆ ತಲಾ 2,000 ರೂಪಾಯಿ ಹಣವನ್ನು ಬಂದಿದೆ. ಅವರು 10ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ. ಆದರೆ ಒಂದೊಂದು ವಿಡಿಯೋದಲ್ಲಿ 10ನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಮತ್ತು ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಅಂತ ನೀವು ವಿಡಿಯೋಗಳಲ್ಲಿ ನೋಡಿರಬಹುದು. ಆದರೆ ಸತ್ಯವಾದ ಮಾಹಿತಿ ಅದು ಅಲ್ಲ. ಏಕೆಂದರೆ 10ನೇ ಕಂತಿನ ಹಣವನ್ನು ಕೂಡ ಗುರುಲಕ್ಷ್ಮಿ ಹಣವನ್ನು ಇನ್ನೂ ಒಂದು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ಅದು ಫೇಕ್ ಆಗಿರುತ್ತದೆ. ನೋಡಿ, ನಿಮಗೆ 1ರಿಂದ 9ನೇ ಕಂತಿನ ಹಣವನ್ನು ಮಾತ್ರ ನಿಮ್ಮ ಖಾತೆಗೆ ಬಿಡುಗಡೆ ಮಾಡಿದೆ. ಆದರೆ 10ನೇ ಕಂತಿನ ಹಣವನ್ನು ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆನೇ ಮಾಡಿಲ್ಲ. ಆದರೆ ಹಣವನ್ನು 10ನೇ ಕಂತಿನ ಹಣವನ್ನು ಯಾವಾಗ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇದ್ದೀರಾ. ಅಂದ್ರೆ ನೋಡಿ, 10ನೇ ಕಂತಿನ ಹಣವನ್ನು ಮೇ ತಿಂಗಳು 10ನೇ ತಾರೀಕಿನ ಆದ ನಂತರ 25ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬರುವ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಹುದು. ಏಕೆಂದರೆ 9ನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಿನ 18ನೇ ತಾರೀಕಿನಿಂದ ಬಿಡುಗಡೆ ಆಯಿತು. ಆದರೆ 10ನೇ ಕಂತಿನ ಹಣವನ್ನು ಕೂಡ ಈಗ ಬಿಡುಗಡೆ ಆಗುವ ಚಾನ್ಸ್ ಇಲ್ಲ. ಏಕೆಂದರೆ ಮೇ ತಿಂಗಳು ಲೋಕಸಭಾ ಚುನಾವಣೆ ಇರುವುದರಿಂದ ಲೋಕಸಭಾ ಚುನಾವಣೆ ಆದ ನಂತರ ಅಂದರೆ ಮೇ 10ರಿಂದ 15ನೇ ತಾರೀಕಿನ ನಂತರ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ 10ನೇ ಕಂತಿನ ಹಣವನ್ನು ಜಮಾವಣೆ ಆಗುವ ಚಾನ್ಸಸ್ ಕೂಡ ಇದೆ. ಏಕೆಂದರೆ ಈಗಾಗಲೇ 9ನೇ ಕಂತಿನ ಹಣವನ್ನು ಕೂಡ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿಗೆ ರಿಲೀಸ್ ಮಾಡಿದ್ದಾರೆ. ಆದರೆ ಕೆಲವು ಜಿಲ್ಲೆಗಳಿಗೆ ಇನ್ನ 9ನೇ ಕಂತಿನ ಹಣವನ್ನು ಬಿಡುಗಡೆ ಆಗಿಲ್ಲ. ಆದರೆ ಮತ್ತೆ ಹೇಗೆ 10ನೇ ಕಂತಿನ ಹಣವನ್ನು ಅವರು ರಿಲೀಸ್ ಮಾಡುತ್ತಾರೆ ಹೇಳಿ? ಇಲ್ಲ, ಚಾನ್ಸ್ ಕೂಡ ಇಲ್ಲ. ನಿಮಗೆ 10ನೇ ಕಂತಿನ ಹಣವನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ. ಆದರೆ 9ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಬರುವಂತಹ ಮಹಿಳೆಯರಿಗೆ ಮಾತ್ರ 9ನೇ ಕಂತಿನ 2,000 ರೂಪಾಯಿ ಹಣವನ್ನು ಅವರ ಖಾತೆಗೆ ಇನ್ನೂ ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಏಕೆಂದರೆ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತದೆ ಮತ್ತು ಟೆಕ್ನಿಕಲ್ ಇಶ್ಯೂ. ಹೀಗಾಗಿ ಸ್ವಲ್ಪ ದಿನದ ನಂತರ ಅವರಿಗೂ ಕೂಡ 9ನೇ ಕಂತಿನ ಹಣವನ್ನು 2,000 ರೂಪಾಯಿ ಹಣವನ್ನು ಬರುತ್ತದೆ. ಸ್ವಲ್ಪ ನೀವು ಗುರುಲಕ್ಷ್ಮಿ ಮಹಿಳೆಯರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ. ನಿಮಗೆ ಹಣವನ್ನು ಬರಬೇಕಾದರೆ ನೀವು ಈ ಒಂದು ಕೆಲಸವನ್ನು ಮಾಡಿ. ಏನೆಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನೀವು ಸೀಡಿಂಗ್ ಮಾಡಿಸಿಕೊಳ್ಳಿ. ನಿಮಗೆ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗಿರುತ್ತದೆ. ನಾನು ಪದೇ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಸೀಡಿಂಗ್ ಒಂದೊಂದ್ಸಲ ಕ್ಯಾನ್ಸಲ್ ಆಗಿರುತ್ತದೆ. ಅದಕ್ಕೆ ಕ್ಯಾನ್ಸಲ್ ಆದರೆ ಮತ್ತೆ ನಿಮಗೆ ಗುರುಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಆಗಲಿ ಯಾವುದೇ ಸರ್ಕಾರದ ಹಣ ಕೂಡ 1 ರೂಪಾಯಿ ಕೂಡ ನಿಮ್ಮ ಖಾತೆಗೆ ಜಮಾವಣೆ ಆಗುವುದಿಲ್ಲ. ಅದಕ್ಕೆ ನೀವು ಸೀಡಿಂಗ್ ಮಾಡಿಸಿಕೊಳ್ಳಿ. ನಿಮಗೆ 9ನೇ ಕಂತಿನ ಹಣ, 10ನೇ ಕಂತಿನ ಹಣ, 11ನೇ ಕಂತಿನ ಹಣ, ಮುಂದೆ ಎಲ್ಲಾ ಸೌಲಭ್ಯದ ಹಣವನ್ನು ಕೂಡ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ. ಸ್ನೇಹಿತರೆ ನೋಡಿ, ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ. ಯಾಕೆಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, 10ನೇ ಕಂತಿನ ಹಣವನ್ನು ಕೂಡ ಇನ್ನೂ ಕರ್ನಾಟಕದಲ್ಲಿ ರಿಲೀಸ್ ಮಾಡಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ. ಮೇ 25ನೇ ತಾರೀಕಿನ ಒಳಗಡೆ ಅಂದರೆ ಮೇ 10ನೇ ತಾರೀಕಿನ ಹಿಡಿದು 25ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರಬಹುದು. ಈಗಾಗಲೇ 9ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಬಂದವರು ಕೂಡ ಸರ್ ನಮಗೆ 9ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಹಾಕಿ. ಬರಲಾರದವರು ಕೂಡ ಸರ್ ನಮಗೆ ಇನ್ನೂ 9ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕಿ. ಯಾಕೆಂದ್ರೆ ನಾವು ಏಕೆ ಬಂದಿಲ್ಲ ಮತ್ತು ಇಷ್ಟಾಕಿ ಲೇಟ್ ಆಗಿದೆ ಅಂತ ವಿಡಿಯೋನ ಒಂದು ಟಾಪಿಕ್ ಜೊತೆ ವಿಡಿಯೋನ ಮಾಡ್ತೀವಿ ಮತ್ತು ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ. ನೋಡಿ, ನಿಮಗೆ ಈ ವಿಡಿಯೋನ ಪೂರ್ಣವಾಗಿ ಅರ್ಥವಾಗಿದೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಅಂದರೆ ಗುರುಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ದಿನನಿತ್ಯ ಅಪ್ಡೇಟ್ಗಳು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಒಂದೇ ಒಂದು ಲೈಕ್ ಮಾಡಿ. ಏಕೆಂದರೆ ನಿಮ್ಮ ಲೈಕ್ ನಮ್ಮ ಚಾನಲ್ಗೆ ಹೆಲ್ಪ್ಫುಲ್ ಆಗಿರುತ್ತದೆ. ಅದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.